ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಬಿರಿಯಾನಿ ಮಾಡ್ತಾಯಿದ್ದೀನಿ, ಮಟನ್ ಬಿರಿಯಾನಿ. ಒಂದು ಕೆಜಿ ಅಂದಾಜಿಗಿದು. ಸ್ಟವ್ ಹಚ್ಕೊಂಡು ಒಂದು 10 ಲೀಟ್ರ್ ಪಾತ್ರೆ ಇಟ್ಕೊಬಿಡಿ. ಒಂದು 5 ಲೀಟ್ರ್ ಸಾಕಾಗುತ್ತೆ. 5 ಲೀಟ್ರ್ 1 ಕೆಜಿ ಮಾಡೋದಾದರೆ ಒಂದು 10 ಲೀಟ್ರ್ ನೀರು ಹಿಡಿಯುವಂಥ ಪಾತ್ರೆ ಬೇಕು. ಪಾತ್ರೆ ಚೆನ್ನಾಗಿ ಬಿಸಿಯಾಗಲಿ. ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಆಯಿಲ್ ಹಾಕ್ಕೊತಿದ್ದೀನಿ. ನಾನು ಸನ್ಫ್ಲವರ್ ಆಯಿಲ್ ಹಾಕ್ಕೊತಿದ್ದೀನಿ. ಸಾಮಾನ್ಯದ್ದು 1 ಕೆಜಿಗೆ ಒಂದು 200 ಗ್ರಾಮು. ತುಪ್ಪ ಹಾಕೋಬೋದು, ತುಪ್ಪ ಬೇಡ, ನಮಗೆ ತುಪ್ಪ ಇಷ್ಟ ಇಲ್ಲ. ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ತುಪ್ಪದಲ್ಲೇ ಬೇಕಾದ್ರೆ ಮಾಡ್ಕೊಳ್ಳಿ. ಎಣ್ಣೆಗೆ 4 ಬಿರಿಯಾನಿ ಎಲೆ, ಚಕ್ಕೆ ದೊಡ್ಡದಾಗಿ ಹಾಕ್ಕೊಳ್ಳಿ. ಹಾಗೆ ಊಟದಲ್ಲಿ ಸಿಕ್ಕಿ ಈ ಫ್ಲೇವರ್ಲ್ಲ ಅನ್ನಕ್ಕೆ ಬಂದಿರ್ತದೆ, ಅದು ತೆಗೆದು ಎಷ್ಟು ಬಿಡ್ಬೋದು. 6-7 ಏಲಕ್ಕಿ, ಒಂದು 10-15 ಲವಂಗವು ಹಾಕೋಬಿಡಿ. ಜೊತೆಗಲ್ಲಷ್ಟು ಒಂದು ಸ್ಪೂನ್ ಸೋಂಪು ಹಾಕೋಬಿಡಿ. ಸರಿಯಾಗಲಿ ಅದು. ಇದಕ್ಕೆ ಗಸಗಸೆ ಹಾಕೋಬೇಕಾಗಿತ್ತು, ನಮಗಿಷ್ಟ ಇಲ್ಲ. ಯಾಕಂದರೆ ಅದು ಕೆಲವರಿಗೆ ಹೊಟ್ಟೆ ಮಂದ ಆಗ್ತದೆ. ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಬೇಕಾದರೆ ಹಾಕೋಬೋದು, ಫ್ಲೇವರ್ ಘಮ ಬರ್ತದೆ. ನಮಗೆ ಇಷ್ಟ ಇಲ್ಲ ಅಂತ ಅಷ್ಟೇ. ಆನಂತರ ಈರುಳ್ಳಿ ಹುರಿದಿಟ್ಕೊಂಡಿದ್ದೀನಿ, ಯಾಕಂದರೆ ಈಗ ಇಲ್ಲಿ ವೀಡಿಯೋ ತುಂಬ ಲೇಟ್ ಆಗ್ತದೆ ಅಂತೇಳಿ. ಫ್ರೈಡ್ ಆನಿಯನು, ಈರುಳ್ಳಿ ಎಷ್ಟು ಅಂತ ಹೇಳಿದರೆ 1 ಕೆಜಿ ಅಥವಾ ಮಟನು ಚಿಕನು ಮಾಡೋದಾದರೆ 400ರಿಂದ 500 ಗ್ರಾಮ್ವರೆಗೆ ಹಾಕೋಬೋದು. 400 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇದೇ ಹುರ್ಕೊಂಡಿದ್ದೀನಿ, ಉರಿ ಅಗತ್ಯ ಇಲ್ಲ. ಎಣ್ಣೆ ಆಯಿಲ್ ಇದೆ ಇದರಲ್ಲಿ. ಈರುಳ್ಳಿ ಆನಿಯನ್ ಫ್ರೈ ಮಾಡಿದ್ದು ಅದು ಇದಕ್ಕೆ ಹಾಕೋಬಿಡಿ. ಎಲ್ಲ ಸೇರಲ್ಲಿ 200 ml. ರೈಸ್ ಜಾಸ್ತಿ ಹಾಕೊಳ್ಳೋದ್ರೆ ಸ್ವಲ್ಪ 50 ಗ್ರಾಮ್ ಜಾಸ್ತಿ ಹಾಕೊಳ್ಳಿ, ಏನಾಗಲ್ಲ. ಜೊತೆಗೆ 100 ಗ್ರಾಮ್ ಶುಂಠಿ, 100 ಗ್ರಾಮು ಬೆಳ್ಳುಳ್ಳಿ. ಮಟನ್ಗೆ ಶುಂಠಿ ಜಾಸ್ತಿ ಇರಬೇಕು, ಚಿಕನಿಗೆ ಸ್ವಲ್ಪ ಕಡಿಮೆ ಇದೆ ನಡೀತದೆ. 100 ಗ್ರಾಮ್ ಹಾಕೋಬಿಡಿ. ಇದು ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪರಿಮಳ ಬರಬೇಕು ಲೈಟಾಗಿ. ಎಲ್ಲ ಅಲ್ಲೇ ಹುರಿದ್ಬಿಟ್ರೆ ಮತ್ತು ಯಾವ ಟೈಪ್ ಫ್ಲೇವರ್ ಮಾಂಸದಲ್ಲಿ ರೈತರು ಇಟ್ಕೊಳ್ಳಲ್ಲ. ಅಂದರೆ ನೀವು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪುಡಿ ಹಾಕ್ಬೋದು, ಪುಡಿ ಹಾಕೋದಿಲ್ಲ. ಮೆಣಸಿನ್ಕಾಯಿ ನೆನೆ ಹಾಕಿಟ್ಬಿಟ್ಟು ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮನೆ ಊಟಕ್ಕೆಲ್ಲ ಒಳ್ಳೇದಿದು. ಪೌಡ್ರಲ್ಲಿ ಎಮರ್ಜೆನ್ಸಿಗೆ ಹಾಕ್ತದೆ, ಕಲರ್ ಬರುತ್ತೆ. ನಾವು ಒಳ್ಳೆ ಕಲರ್ ಇರೋ ಕ್ವಾಲಿಟಿ ಮೆಣಸಿನಕಾಯಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಚಂಡಿ ನೆನೆಯುತ್ತದಲ್ಲ, ಚೆನ್ನಾಗಿ ಮೆತ್ತಗೆ ಆಗ್ತದಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬಿಟ್ಟೆ ಪೇಸ್ಟ್ ಮಾಡ್ಕೊಬಿಟ್ಟೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರ್ತದೆ ಮೆಣಸಿನ್ಕಾಯಿದು. ಮೆಣಸಿನಕಾಯಿ ನೆನೆ ಹಾಕೋದ್ರಿಂದ ನಿಮಗೆ ಆ ಮೆಣಸಿನ್ಕಾಯಿದು ಘಾಟು ಹೋಗಿರ್ತದೆ, ಕಲರು ಟೇಸ್ಟ್ ಸಿಗ್ತದೆ ನಿಮಗೆ. ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡಾಗಲೇ ನೀವು ಮೆಣಸಿನ್ಕಾಯಿ ಹಾಕೋಬಿಟ್ರೆ ಪೌಡ್ರು ಅಥವಾ ಪೇಸ್ಟನ್ನು, ಕಲರ್ ಚೆನ್ನಾಗಿ ಬರುತ್ತೆ. ಮೊಸರು ಅಥವಾ ಈರುಳ್ಳಿದು ಮೊಸರು ಮತ್ತು ಟೊಮೆಟೊ ಪೇಸ್ಟಲ್ಲಿ ಹಾಕೊಳ್ಳೋಕೆ ಮೊದಲೇ ನೀವು ನಂತರ ಹಾಕೋಬಿಟ್ರೆ ಕಲರ್ ಬರೋಲ್ಲ. ಈರುಳ್ಳಿ ಇರಬೇಕಾದ್ರೆ ನೀವು ಇದನ್ನು ಮೆಣಸಿನ್ಕಾಯಿ ಪೇಸ್ಟ್ ಅಥವಾ ಪೌಡ್ರನ್ನ ಹಾಕೋಬಿಡಿ. ನನಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಪಟ್ಟೆ ಹಾಕ್ಕೊಂಡಿದ್ರು ಕೂಡ ನಾನು ಫ್ಲೇವರಿಗೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಳ್ತಿದ್ದೀನಿ, ಎಷ್ಟು ಬೇಕಷ್ಟು. ಯಾಕಂದರೆ ಕೆಲವು ಫ್ಲೇವರ್ ಬೇಕು ಅನಿಸುತ್ತೆ, ಏನು ಘಮ ಬರ್ತಾ ಇಲ್ವಲ್ಲ ಅಂತ. ಪೌಡ್ರ್ ಲೈಟಾಗಿ ಹಾಕ್ಕೊಂಡು ಒಟ್ಟಿಗೆ ಒಂದು 10 ಚಕ್ಕೆ ಲವಂಗ
ಇದೆಲ್ಲ ಒಂದು 10 ಗ್ರಾಮ್ ಹಾಕಲಿಕ್ಕೆ ನಾನು ಸ್ವಲ್ಪ ಸ್ವಲ್ಪ ಇಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ಟು ಪುದೀನ, ಒಂದು 6ರಿಂದ 7 ಹಸಿಮೆಣಸಿಗೆ ಹಾಕ್ಕೊಂಡಿದ್ದೀನಿ. ಅಡಿ ಹಿಡಿಯೋದಲ್ಲಿ ಏನೂ ಆಗಲ್ಲ, ಬಿಟ್ಟುಬಿಡ್ತದೆ ಮತ್ತೆ ಲೈಟ್ ಫಸ್ಟಿಗೆ ಇಟ್ಕೊಳ್ತಾರೆ ನಿಮಗೆ. ಮತ್ತೆಲ್ಲ ಹಾಕಿದಾಗ ಮಿಕ್ಸಾಗಿ ಬೇಯಬೇಕೆಲ್ಲ ಇದಾಗ್ಬಿಡ್ತದೆ. ಮತ್ತು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡ್ರೆ 400ರಿಂದ 500 ಗ್ರಾಮ್ ಹಾಕ್ಕೊಳ್ಳಿ. ನಾನು ಪೇಸ್ಟ್ ಮಾಡ್ಕೊತಿದ್ದೀನಿ, 300 ಗ್ರಾಮ್ ಸಾಕಾಗುತ್ತೆ. ಅಡಿ ಹಿಡ್ದಂಗೆ ಆಗಿದೆ, ಅಡಿ ಹಿಡಿಯಲ್ಲ, ನೀರಿನ ಅಂಶ ಬಂದಾಗ ಅದು ಬಿಟ್ಕೊಳ್ತಿಲ್ಲ ಕ್ಲೀನಾಗಿ. ಟೊಮೆಟೊ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ನೀರಿನ ಅಂಶ ಬರ್ತದೆ, ಟೊಮೆಟೊ ಚೆನ್ನಾಗಿರ್ತದೆ. ಮುಸ್ಲಿಮ್ಸಲ್ಲಿ ಮಾಡ್ತಾರೆ, ಈ ಸಾಬುಗಳೆಲ್ಲ ಮಾಡ್ತಾರೆ. ಕುಸ್ಕ ರೈಸ್ ಎಲ್ಲ ಮಾಡಬೇಕಾದ್ರೆ ಟೊಮೆಟೊ ಕಟ್ ಮಾಡಿ ದೊಡ್ಡದಾದ್ರೆ ನಾವು ಹಾಕ್ತೀವಿ ಆ ಥರ, ಅದು ಬೇರೆ ಥರ ಇರ್ತದೆ. ಪೇಸ್ಟ್ ಮಾಡಿ ಹಾಕ್ಕೊಂಡು ರೈಸಿಗೆ ಇಟ್ಕೊತದೆ ಅಂತ ಚೆನ್ನಾಗಿ. ಮತ್ತು 200ರಿಂದ 250 ml ಮೊಸರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಟನ್ ಇದಕ್ಕೆ ಡೈರೆಕ್ಟಾಗಿ ಬೇಯಿಸ್ತಿಲ್ಲ, ತುಂಬ ಲೇಟ್ ಆಗುತ್ತಲ್ವಾ. ಕುಕ್ಕರಲ್ಲಿ ಹಾಕಿ ಒಂದು 7 ವಿಸಲ್ ಮಾಡಿ ಕೊಟ್ಕೊಂಡಿದ್ದೀನಿ. ಈಗ ಮಟನ್ ಬೇಯಿಸಿರೋ ಮಟನ್ ಹಾಕೋಬಿಡೋಣ. ಮಟನ್ ಅಂತ ಹೇಳಿದರೆ ನಾನು ಸ್ವಲ್ಪ ಅರಶಿನ ಪುಡಿ, ಉಪ್ಪು ಇಷ್ಟೇ ಹಾಕ್ಕೊಂಡಿದ್ದೆ. 7 ವಿಸಲ್ ಹೊಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೋಡಬೇಕು, ಒಂದು 5 ವಿಸಲಿಗೆ ಬೇಗ ಬೇಯ್ತದೆ ಅಂತ ಹೇಳ್ಬಿಟ್ಟು. ಬೆಂದಿಲ್ಲ ಅಂದರೆ ಮತ್ತೆಲ್ಲ ಹಾಕಿ ಮಾಡಿ 2 ವಿಸಲ್ ಹೊಡ್ಸ್ಕೊಳ್ಳಿ. ಈಗ ಚೆನ್ನಾಗೊಂದು ತುಂಬ ಬೇಡ, 10 ನಿಮಿಷ ಚೆನ್ನಾಗಿ ಕೂತ್ರೆ ಗೊತ್ತಾಗುತ್ತೆ ಯಾವ ಕಂಡೀಷನಾಗಿ ಉಪ್ಪು ಹುಳಿ ಹೇಳ್ಕೊಂಡಿದೆ ಅಂತ ಗೊತ್ತಾಗ್ತದೆ. ಮತ್ತು ಒಂದು ಲೆಮನ್, ಒಂದು ಮೊಸರು ಮತ್ತು ಟೊಮೆಟೊ ಹಾಕಿದರೂ ಕೂಡ ಈಗಿನ ಟೊಮೆಟೊ ಎಲ್ಲೂ ಉಳಿರ್ತದೆ ಹೇಳಿ, ನೋಡೋಕೆ ಮತ್ತು ಕಲ್ ಥರ ಇರ್ತದೆ. ಲೆಮನ್ ಹಾಕೊಳ್ಳೇಬೇಕು, ಮಟನ್ದಿಗೆ ಚೆನ್ನಾಗಿರ್ತದೆ. ಈಗ ನೀರು ಇದೆ ಇದರಲ್ಲಿ, 1 kg ಮಾಡೋದಲ್ವಾ, ಮತ್ತು ಬಿಸಿನೀರು ಹಾಕೋಬೇಕು ಬೇಕಂದಾಗ. ರೈಸ್ ಮೇಲೆ ನೀರು ಬೇಕಾಗುತ್ತೆ, ಮತ್ತು ಹಾಕೊಳ್ಳೋಣ ನೋಡಿಬಿಟ್ಟು. ಈಗ ಸ್ವಲ್ಪ ಚೆನ್ನಾಗಿ ಬಬಲ್ಸ್ ಬರಲಿ. ರೈಸಿಗೆ ನೀರಿಟ್ಟಿದ್ದಲ್ಲ, ಅದಕ್ಕೆ ಉಪ್ಪು ಹಾಕೊಳ್ಳಿ. ನೀರಿಗೆ ಉಪ್ಪು ಮುಂದಿರಬೇಕು, ಟೇಸ್ಟ್ ನೋಡಬೇಕಾದ್ರೆ ಏನಪ್ಪ ಚೂರು ಜಾಸ್ತಿ ಆಗ್ಬಿಡ್ತು ಅನ್ಕೋಬೇಕು, ಅಷ್ಟು ಉಪ್ಪು ಹಾಕೋಬಿಡಿ. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕೋಬಿಡಿ ಅದಕ್ಕೆ ನೀರಿಗೆ. ನೋಡಿ, ನಾನು ಬುಲೆಟ್ ರೈಸ್ ಹಾಕ್ಕೊಂಡಿದ್ದೀನಿ, 1 kg ಬುಲೆಟ್ ರೈಸು. ಬುಲೆಟ್ ರೈಸ್ ಅಂತೇಳಿ ಜೀರಾ ಸಾಂಬಾರು ಅಂತಾರೆ, ಸೋನಾ ಮಸೂರಿ ಅಂತೀವಿ ನಾವು. 1 kg ಹಾಕ್ಕೊಳ್ಳಿ. ಹಾಕಕ್ಕೆ ಮೊದಲು ಒಂದು ಅರ್ಧ ಗಂಟೆ ನೀರಲ್ಲಿ ಉನಿ ಹಾಕ್ಬಿಡಿ. ನೋಡಿ ಸ್ನೇಹಿತರೆ, ಒಳ್ಳೆ ಮಸಾಲೆ ಕುದಿ ಬರ್ತಾ ಇದೆ. ಇದನ್ನು ಸ್ವಲ್ಪ ಹೊತ್ತಲ್ಲಿ ಗ್ಯಾಸ್ ಉರಿ ಕಡಿಮೆ ಮಾಡ್ಕೊಳ್ಳಿ. ಮಟನ್ ಆಗಲೂ ಬೆಂದಿದೆ, ಇದೆಲ್ಲ ನಾವು ಹಾಕಿದ್ದು ಎಲ್ಲ ಬೆಂದೋಯ್ತಾಗಲೇ. ಸ್ವಲ್ಪ ರೈಸ್ ಸ್ವಲ್ಪ ಒಂದು 40% ಬೇಯೋವರೆಗೆ ಮಾತ್ರ ಕಡಿಮೆ ಮಾಡ್ಕೊಳ್ಳಿ ಗ್ಯಾಸನ್ನು. ಇನ್ನು ತುಂಬ ಕೆಲಸ ಇಲ್ಲ, ಕ್ಲೋಸ್ ಮಾಡಿ. ರೈಸ್ ಬೆಂದಿದೆ. ಸ್ನೇಹಿತರೆ, ಓಪನ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತೇಳಿ.
ಲೈಟಾಗಿ ಬಬಲ್ಸ್ ಬರ್ತಾ ಇದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಕಲರ್ ಬಂದಿದೆ, ಹೇಗಿದೆ ನೋಡೋಣ. ಉಪ್ಪು ಹುಳಿ ಖಾರ ಎಲ್ಲ ಪಕ್ಕ ಇದೆ. ಈಗ ಇದಕ್ಕೆ ಬಸ್ತಿರೋ ರೈಸ್ ಹಾಕೋಬಿಡೋಣ. ನೋಡಿ ಈ ಥರ ಸೆಂಟ್ರಿಗೆ ಹಾಕೊಳ್ಳಿ. ಸೆಂಟ್ರಿಗೆ ಹಾಕ್ಕೊಂಡು ಈಗಿನ ಸೈಲೆಂಟಾಗಿ ಹರಡಿಸ್ಕೊಳ್ಳಿ. ಹಿಂಗೆ ಹರಡಿಸ್ಕೊಂಡು ಹಿಂಗೆ ಬಿಟ್ಟು ಹಿಂಗೆ ಇಟ್ಟು ಹಿಂಗೆ ಮಾಂಸ ಅಡಿಯಲ್ಲೇ ಇರಲಿ. ದೊನ್ನೆ ಬಿರಿಯಾನಿ ಅದು ಇದಂತೂ ಬರ್ತದೆ, ಯಾಕೆಲ್ಲ ಉಲ್ಟಾ ಬೆಳ್ಳ ತಿರ್ಸ್ಕೊಬಿಡ್ತದೆ. ಅದು ಬೇರೆ ಥರ ರೈಸ್ ಒಟ್ಟಿಗೆ ಸೇರಿ ಚಿಕನ್ ಮಟನ್ ಬೇಯಿಸದೆ ತುಂಡನ್ನು ಹುಡುಕ್ಬೇಕಾಗುತ್ತೆ. ಇಲ್ಲಿದ್ದ ತುಂಡು ರೈಸ್ ಜೊತೆಗೆ. ಇದು ಒಂದು 60 ಶತಮಾನ ಒಳ್ಳೆ ಅಡಿಗೆ ಇರ್ತದೆ, ತೆಗಿಯೋಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ನೀರು ಕಡಿಮೆ ಇದೆ. ಬಸ್ತಿರೋ ನೀರು ಹಾಕ್ಕೊಳ್ಳೋಣ, ಸಾಕಾಗುತ್ತೆ. ಉಪ್ಪು ನೀರಲ್ಲೂ ಇದೆ, ಅದರಲ್ಲೂ ಇದೆ ನೋಡಿ. ಇಷ್ಟು ಇರಬೇಕು, ರೈಸ್ ಮೇಲೆ ಇಷ್ಟು ನೀರು ಇರಬೇಕು. ಈಗ ಜೋರಾಗಿ ಗ್ಯಾಸ್ ಕೊಡೋಣ, ಕ್ಲೋಸ್ ಮಾಡಿ. ನೋಡಿ ಸ್ನೇಹಿತರೆ, ಹಿಂಗೆ ಹೊಗೆ ಬರಬೇಕು ಸುತ್ತ. ಫಸ್ಟು ಐ ಫ್ಲೇಮಲ್ಲಿ ಕೊಟ್ಬಿಡ್ತೀವಲ್ಲ, ಹಿಂಗೆ ಹೊಗೆ ಬಂದ ತಕ್ಷಣ ಏನು ಮಾಡಬೇಕು, ಇನ್ನೂ ಟೈಮ್ ಇಲ್ಲ, ಮುಚ್ಚಳ ತೆಗೆದು ನೋಡ್ಬೋದು. ಓಕೆನಾ? ಏನು ನೋಡೋಕ್ಕಿಲ್ಲ, ಎಲ್ಲ ಕಡೆ ನೋಡ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಪಕ್ಕ ಇದೆ, ನೋಡೋಕ್ಕೆ ಇಲ್ಲ. ಫ್ಲೇಮಲ್ಲಿ ಇದೆ. ಈಗ ಕ್ಲೋಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಏನು ಹಾಕೋದು ಬೇಡ, ಬೇಕಾದ್ರೆ ಹಾಕೊಳ್ಳಿ. ಬಸ್ತಿರೋದು ಈ ಸಣ್ಣ ನೀರಿತ್ತು ಮೇಲೆ ಇಟ್ಕೊಬಿಡಿ. ಈಗ ಲೋ ಫ್ಲೇಮ್ ಮಾಡಿಬಿಡಿ. ಎಷ್ಟೊತ್ತು? ಒಂದು 20 ನಿಮಿಷ ಮಾಡ್ಕೊಬಿಡಿ. ನೋಡಿ ಸ್ನೇಹಿತರೆ, 20 ನಿಮಿಷ ಆಗಿದೆ. ತೆಗಿತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಆಗಿದೆ ಅನ್ಕೋತೀನಿ. ಸೌಟು ತಿರ್ಸ್ಕೊಂಡು ಇಲ್ಲ 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 ಅಂದರೆ ನೀರಿಲ್ಲ ಅಂತಷ್ಟೇ. ಈಗ ಅಡಿಗೆ ಮಾಡ್ಕೊಳ್ಳಿ. ರೈಸು ಅಡಿ ಮೇಲೆ ಆಗ್ತದೆ. ಇದು ಸ್ವಲ್ಪ ಓಪನ್ ಆಗಿಟ್ಟರೆ ಸ್ವಲ್ಪ ಹೊರಗೆ ಬರ್ತದೆ. ಹೇಳಿದ್ನಲ್ಲ ಆಗಲೇ, ಸ್ವಲ್ಪ ಪೀಸ್ ಒಂದೇ ಕಡೆ ಇರ್ತದೆ ಅಂತೇಳಿ. ನೋಡಿ ಪೀಸ್ ಹೆಂಗೆ ಬಂದಿದೆ ನೋಡಿ. ಓಕೆ, ಈಗ ನಾವು ನಿಮಗೆ ಏನೋ ಒಂದು ತೋರಿಸ್ತೀವಿ, ನೋಡ್ಕೊಳ್ಳಿ. ಓಕೆ, ಮತ್ತು ನಾವೀಗ ತಿನ್ನಲ್ಲ, ಮುಚ್ಚಿಬಿಡಿ ಹಂಗೇನೆ. ಈಗೇನೆಂದರು ಗ್ಯಾಸು ಆಫ್ ಮಾಡಿಬಿಟ್ಟು ಸೈಡಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಮೊಸರು ಬಜ್ಜಿದ್ರು ಮಾಡ್ಕೊಳ್ಳಿ. ನಿಮಗೂ ಮಾಡೋ ಕೆಲಸ ಏನಿಲ್ಲದೆ ಹೋದರೆ ನೋಡಿ ಈ ಥರ ಮಾಡ್ಕೊಳ್ಳಿ. ಹಿಂಗೆ ತೊಗೊಂಡು ಸ್ವಲ್ಪ ಸೂಪರಾಗಿದೆ ನೋಡಿ, ಟ್ರೈ ಮಾಡಿ ನೀವು ಕೂಡ.